ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಎಲ್ರಿಗೂ ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇವಾಗ ಪರಿಷ್ಕರಣೆ ಪ್ರಾರಂಭ ಆಗ್ತಾ ಇದೆ. ಈ ಪರಿಷ್ಕರಣೆ ಪ್ರಾರಂಭ ಮಾಡಿದಾಗ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಅಲ್ಲಿ ತುಂಬ ಜನರದ್ದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಹಾಗಾದರೆ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಏನೆಲ್ಲ ಕೇಳ್ತಾರೆ ಈ ಪರಿಷ್ಕರಣೆಯಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನ 31ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಯಾವಾಗ ರಿಲೀಸ್ ಆಗುತ್ತೆ, ಇವಾಗ ಪರಿಷ್ಕರಣೆ ಮುಗಿದ್ಮೇಲೆ ರಿಲೀಸ್ ಮಾಡ್ತಾರಾ, ಅದಕ್ಕಿಂತ ಮೊದಲೇ ರಿಲೀಸ್ ಮಾಡ್ತಾರಾ, ಹಣ ರೆಡಿ ಇದೆಯಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಇದೊಂದು ರೀತಿ ತಲೆನೋವಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಸಾಕಷ್ಟು ಜನರದ್ದು ಗೃಹಲಕ್ಷ್ಮಿ ಯೋಜನಾ ಹಣ ಕ್ಯಾನ್ಸಲ್ ಆಗ್ತಾ ಇದೆ. ಮೊದಲು ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಎಲ್ರಿಗೂ ಕೊಡ್ತೀವಿ, ಕಾಮನಾಗಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಇವಾಗ ಕೆಲವೊಂದಿಷ್ಟು ರೂಲ್ಸ್ಗಳು, ಕಂಡೀಷನ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ತುಂಬ ಜನರಿಗೆ ಬೇಜಾರಾಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸರ್ಕಾರ ಈ ಡಿಸಿಷನ್ ಆಲ್ರೆಡಿ ತಗೊಂಡಾಗಿದೆ. ಇಷ್ಟು ದಿನ 3 ವರ್ಷದವರೆಗೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಧ್ಯದಲ್ಲಿ ಟ್ಯಾಕ್ಸ್ ಪೇ ಮಾಡೋರಿಗೆ, GST ಪೇ ಮಾಡೋರಿಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಹೇಳಬೇಕಂದ್ರೆ ಇಲ್ಲಿ ಎಲ್ಲರೂ ತಗೋತಾ ಇದ್ದಾರೆ, ಸರ್ಕಾರಿ ನೌಕರರಾಗಿದ್ದರೂ ಕೂಡ ತಗೋತಾ ಇದ್ದಾರೆ, ಜೊತೆಗೆ ಟ್ಯಾಕ್ಸ್ ಪೇಯರು, GST ಪೇಯರು ಎಲ್ಲರೂ ಕೂಡ ಇದನ್ನು ಗೃಹಲಕ್ಷ್ಮಿ ಯೋಜನಾ ಹಣನ ತಗೋತಾ ಇದ್ದಾರೆ. ಸೊ ಇವಾಗ ಇಷ್ಟು 3 ವರ್ಷ ಕೊಟ್ಟು ಇವಾಗ ಮಧ್ಯದಲ್ಲಿ ಈ ಥರ ರೂಲ್ಸ್ಗಳನ್ನ ತಂದಿರೋದು ಎಲ್ರಿಗೂ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಬಟ್ ಹೇಳಿದಾಗೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಪರಿಷ್ಕರಣೆ ಮಾಡ್ತಾರೆ ಅಂತ. ಅಂದರೆ ಇನ್ನೊಂದು 2-3 ದಿನದಲ್ಲಿ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ. ಆ ಪರಿಷ್ಕರಣೆ ಮಾಡೋದಕ್ಕೆ ಇವಾಗ ಹೊಸದಾಗಿ ಒಂದು ಆ್ಯಪನ್ನು ಕೂಡ ಲಾಂಚ್ ಮಾಡಿದ್ದಾರಂತೆ. ಸೊ ಆ ಒಂದು ಆ್ಯಪ್ ಮೂಲಕ ಪರಿಷ್ಕರಣೆ ಮಾಡುವಂಥದ್ದು ನಿಮ್ಮ ಮನೆಗಳಿಗೆ ಬಂದು ಮಾಡ್ತಾರೆ, ನೀವೆಲ್ಲೂ ಕೂಡ ಹೋಗಬೇಕಾಗಿಲ್ಲ. ಇವಾಗ ಸಾಕಷ್ಟು ಜನ ಪರಿಷ್ಕರಣೆ ಮಾಡ್ತಾರಂತೆ, ಮತ್ತು ಹೊಸದಾಗಿ ಅರ್ಜಿ ಬೇರೆ ಹಾಕಬೇಕು ಅಂತ ತಿಳಿಸಿದ್ರು. ನಾವು ಕರ್ನಾಟಕವನ್ಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇರುತ್ತೆ. ಎಲ್ಲೂ ಹೋಗೋಗಿರಲ್ಲ. ಜೊತೆಗೆ ಈಗ ಸಾಕಷ್ಟು ಜನ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರಂತೆ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ಗಳಲ್ಲಿ ತುಂಬ ಕ್ರೌಡ್ ಆಗ್ತಾ ಇದೆ, ತುಂಬ ಜನನೂ ಕೂಡ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಕೊಡಲೇಬೇಕಂತ ಹೇಳ್ಬಿಟ್ಟು ತಿಳಿಸಿಲ್ಲ. ಅರ್ಜಿ ಹಾಕೋದಾಗಿದ್ರೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಈ ಮರು ಪರಿಷ್ಕರಣೆಗೆ ಬೇಕು ಅಂತ ಎಲ್ಲೂ ಕೂಡ ತಿಳಿಸಿಲ್ಲ. ಸೊ ಹಾಗಾಗಿ ಯಾರು ಎಲ್ಲೂ ಕೂಡ ಹೋಗೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಗೆ ಬಂದು ಅವರು ವೆರಿಫಿಕೇಷನ್ನ ಮಾಡ್ಕೊಂಡು ಹೋಗ್ತಾರೆ. ಮೊಬೈಲಲ್ಲೇ ಮಾಡ್ಕೊತಾರೆ. ನೀವು ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಆ ರೀತಿ ಏನಿರಲ್ಲ. ಅವ್ರು ಕೇಳುವಂಥ ಕ್ವಶನ್ಸಿಗೆ ನೀವು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡಿದರೆ ಸಾಕು, ನಿಮ್ಮ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಮನೆಗಳಿಗೆ ಬರ್ತಾರೆ. ಇವಾಗ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಇವಾಗ 4,000 ಜನನ ಇವಾಗ ನೇಮಕ ಮಾಡಿದ್ದಾರಂತೆ. ಸೊ ಇನ್ನು ಮನೆಗೆ ತೆರಳಿ ಈ ಒಂದು ಪರಿಷ್ಕರಣೆನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ಇವಾಗ ಈ ಥರ ಮಾಡೋದ್ರಿಂದ ತುಂಬ ಜನ ಫಿಲ್ಟರ್ ಆಗಿ ಹೋಗ್ತಾರೆ. ಇವಾಗ ಒಂದು ಮನೆಯಲ್ಲಿ 3-4 ಜನ ಇರ್ತಾರಲ್ಲ, ಅವ್ರ ಅಡ್ರೆಸ್ಸು ಒಂದೇ ಅಡ್ರೆಸ್ ಇರುತ್ತೆ. 3-4 ಜನ ಇರ್ತಾರೆ, ಸೊ ಅಂಥವ್ರದ್ದೆಲ್ಲ ಫಿಲ್ಟರ್ ಆಗುತ್ತೆ. ಅಂದರೆ ಅಡ್ರೆಸ್ ಒಂದೇ ಕೊಡ್ತಾರಲ್ವ. ಈಗ ಆಧಾರ್ ಕಾರ್ಡ್ ನಂಬರ್ ಹೇಳಿದ ತಕ್ಷಣ ಎಲ್ಲರೂ ಅಡ್ರೆಸ್ಸು ಒಂದೇ ಸಾರಿ ಶೋ ಆಗಿಬಿಡುತ್ತೆ. ಸೊ ಇವಾಗ ಆ ರೀತಿಯಾಗಿ ಒಂದು ಮನೆಗೆ ಒಬ್ರಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಜೊತೆಗೆ ನೀವೇನಾದರೂ ಸರ್ಕಾರಿ ನೌಕರರು ಆಗಿದ್ದೀರಾ, ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ದಾರೆ ಅಂತಂದರೆ ನೀವೇ ಇದರಿಂದ ಹಿಂದೆ ಹೋಗಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಇವಾಗ ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮನೆಯಲ್ಲಿ 3-4 ಜನ ತಾತಿರ್ತಾರಲ್ಲ, ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ. ಒಬ್ರಿಗೆ ಮಾತ್ರನೇ ಬರುತ್ತೆ, ಇನ್ನು ಮಿಕ್ತವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡು, ಯಾರಾದರೂ ನಿಮ್ಮ ಮಗ ಏನಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ ಅಂತಂದರೆ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಜೊತೆಗೆ GST ಪೇ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇವಾಗ ಜಸ್ಟ್ ಒಂದು ಆಧಾರ್ ನಂಬರ್ ಹಾಕಿದರೆ ಸಾಕು, ನೀವು GST ಪೇ ಮಾಡ್ತಿದ್ದೀರಾ, ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಎಲ್ಲ ಕೂಡ ಕಂಪ್ಲೀಟಾಗಿ ಶೋ ಆಗುತ್ತೆ. ಸೊ ಇಷ್ಟನ್ನ ಕೇಳ್ತಾರೆ. ಜೊತೆಗೆ ಕಡ್ಡಾಯವಾಗಿ ಎಲ್ರದ್ದು ಕೂಡ ವೋಟರ್ ID ಇರಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ವೋಟರ್ ID ಇದ್ದವರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನಾ ಹಣ ಅಂತಲೂ ಕೂಡ ತಿಳಿಸಿದ್ದಾರೆ. ಇವಾಗ ಹೊರ ರಾಜ್ಯದವರೆಲ್ಲ ಬಂದು ಇಲ್ಲಿರ್ತಾರೆ, ಅವರಿಗೆಲ್ಲ ಹಣ ಕೊಡೋದಕ್ಕಾಗಲ್ಲ. ಇವಾಗ ನಮ್ಮ ರಾಜ್ಯದಲ್ಲಿ ಹಣ ತೊಗೋತಾರೆ, ಅವರು ರಾಜ್ಯಕ್ಕೆ ಹೋಗೋರು ವೋಟ್ ಹಾಕ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ಜೊತೆಗೆ ಇನ್ನು ಡೆತ್ ಆಗಿರುವಂಥವ್ರದ್ದು ಕೂಡ ಸಾಕಷ್ಟು ಜನರ ಅಕೌಂಟಿಗೆ ಹೋಗ್ತಿದೆ, ಅದೆಲ್ಲ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ. ಅವ್ರು ಯಾರು ಡೀಟೇಲ್ಸ್ ಕೊಡಲಿಲ್ಲ ಅಂತಂದರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಯಾರೆಲ್ಲ ವೆರಿಫಿಕೇಷನ್ಗೆ ಬರ್ತಾರೆ ಅವರು ಕರೆಕ್ಟಾಗಿ ಡೀಟೇಲ್ಸ್ಗಳನ್ನ ಕೊಡಿ. ಹೇಳ್ದಂಗೆ ವೋಟರ್ ID ಕೇಳ್ತಾರೆ, ವೋಟರ್ ID ನಂಬರನ್ನ ಮೇ ಬಿ ತೊಗೋಬೋದು. ಹಾಗೆ ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಕೇಳ್ತಾರೆ. ನಿಮ್ಮ ಪತಿ ಆಧಾರ್ ಕಾರ್ಡ್ ನಂಬರನ್ನು ಕೂಡ ಕಡ್ಡಾಯವಾಗಿ ಕೇಳ್ತಾರಂತೆ. ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಬಹುದು. ಸೊ ಇಷ್ಟನ್ನ ಕೇಳ್ತಾರೆ. ಇನ್ನು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೂಡ ಕಡ್ಡಾಯವಾಗಿ ಕೇಳ್ತಾರೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು, ಇಷ್ಟು ದಾಖಲೆಗಳನ್ನ ಕೇಳ್ತಾರೆ. ಇಷ್ಟು ಡೀಟೇಲ್ಸ್ನ ಕೇಳಿದಾಗ ನೀವು ಕರೆಕ್ಟಾಗಿ ಅವ್ರಿಗೆ ಹೇಳಿದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ ಕೇಸ್ ನೀವು ಅದಕ್ಕೆ ಎಲಿಜಿಬಲ್ ಇಲ್ಲ ಅಂತಂದರೆ ಆಟೋಮೆಟಿಕ್ ಆ್ಯಪಲ್ಲೇ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ.
ಸೊ ಇವಾಗ ತುಂಬ ಜನ ಫಿಲ್ಟರ್ ಆಗಿ ಹೋಗ್ತಾರೆ. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು, GST ಪೇ ಮಾಡ್ತಾ ಇದ್ರು, ಸರ್ಕಾರಿ ನೌಕರರಾಗಿದ್ರು ಕೂಡ ನೀವು ಹಣನ ತಗೋತಾ ಇದ್ರಿ. ಜೊತೆಗೆ ಎಷ್ಟೋ ಜನದ ಮನೆಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಅತ್ತೆನೇ ಅಂತ ಅನ್ಕೊಳ್ಳಿ, ಅತ್ತೆ ಸೊಸೆ ಇಬ್ರು ತಗೋತಾ ಇರ್ತಾರೆ, ಅತ್ತೆ ಡೆತ್ ಆಗಿರ್ತಾರೆ, ಅವ್ರದ್ದು ಕೂಡ ಸುಮ್ಮನೆ ಹಣ ಬರ್ತಾನೆ ಇರುತ್ತೆ. ಸೊ ಅಂಥವ್ರದ್ದೆಲ್ಲ ಇವಾಗ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇದು ಒಂದು ರೀತಿ ಎಲ್ಲೋ ಒಂದು ಕಡೆ ಬೇಜಾರು. ಅಂದರೆ ಡೆತ್ ಆಗಿರೋರ್ದೆಲ್ಲ ಕ್ಯಾನ್ಸಲ್ ಮಾಡಲಿ, ಓಕೆ ನಡೆಯುತ್ತೆ. ಬಟ್ ಒಂದು ಮನೆಯಲ್ಲಿ 4 ಜನ ಇದ್ದಾರೆ. ಇವಾಗ ಅತ್ತೆಗೆ ಬಂದಿರೋ ದುಡ್ಡನ್ನ ಸೊಸೆರಿಗೆ ಕೊಡೋಕ್ಕಾಗುತ್ತೆ, ಈಗ ಸೊಸೆಗೆ ಬಂದಿರೋ ದುಡ್ಡನ್ನ ಅತ್ತೆರಿಗೆ ಕೊಡೋಕ್ಕಾಗುತ್ತಾ? ಸೊ ಅದನ್ನು ಕೂಡ ಸರ್ಕಾರ ಅರ್ಥ ಮಾಡ್ಕೊಬೇಕು. ಅಂದರೆ ಫಸ್ಟ್ ಎಲ್ರಿಗೂ ಕೊಡ್ತೀವಿ ಅಂತಲೇ ತಿಳಿಸಿದ್ದು, ಬಟ್ ಇವಾಗ ಮಧ್ಯದಲ್ಲಿ ಈ ಥರ ರೂಲ್ಸ್ಗಳನ್ನ ತಂದಿದ್ದಾರೆ. ಎಲ್ರಿಗೂ ಬೇಜಾರಾಗಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು 2 ವರ್ಷ ಇದೆ. ಮತ್ತು ನೆಕ್ಸ್ಟು ಯಾವ ಸರ್ಕಾರ ಬರುತ್ತೆ ನೋಡೋಣ. ನಮ್ಮ ಸರ್ಕಾರನೇ ಬರುತ್ತೆ, ನಾವು ಮತ್ತೆ ಮುಂದುವರಿಸ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಜೊತೆಗೆ ಯಾರಿಗೂ ಭಯ ಬೇಡ, ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಕೂಡ ಯಾವ ಗ್ಯಾರಂಟಿನೂ ಕೂಡ ನಾವು ಕ್ಯಾನ್ಸಲ್ ಮಾಡಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ಜೊತೆಗೆ ಗೃಹ ಜ್ಯೋತಿಗೂ ಕೂಡ ಅಷ್ಟೇ. ಮತ್ತು ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗುತ್ತೆ. ಮತ್ತು ಉಚಿತ ಬಸ್ ಪ್ರಯಾಣಕ್ಕೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ನೋಡೋಣ ಇನ್ನು ನೆಕ್ಸ್ಟ್ ಏನೆಲ್ಲ ಮಾಡ್ತಾರೆ. ಇವಾಗ ಪರಿಷ್ಕರಣೆ ಅಂತೂ ಪ್ರಾರಂಭ ಆಗ್ತಾ ಇದೆ. ಬಂದಾಗ ಈ ಡೀಟೇಲ್ಸ್ನ ಕೇಳ್ತಾರೆ. ಅಷ್ಟನ್ನು ನೀವು ಕರೆಕ್ಟಾಗಿ ಹೇಳಿದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರ್ತಾರೆ, ಖಂಡಿತವಾಗ್ಲೂ ಬರುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಬಗ್ಗೆ ಆಯಿತು. ಇನ್ನು ಸಾಕಷ್ಟು ಜನ 31ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ, ಹಣ ರೆಡಿ ಇದೆಯಾ, ಹಣಕಾಸು ಇಲಾಖೆಯಿಂದ ಬಂದಿದೆಯಾ, ಇನ್ನು ಯಾವಾಗ ಮಾಡ್ತಾರೆ, ಇವಾಗ 2-3 ತಿಂಗಳಾಗ್ತಾ ಬಂತು ಹಣನೇ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಈಗ ಮಾರ್ಚ್ವರೆಗೂ ಕೊಟ್ಟಿದ್ದಾರೆ, ಏಪ್ರಿಲ್ ಮೇದನ್ನ ಕೊಡಬೇಕು. ಕೆಲವೊಬ್ಬೊಬ್ಬರಿಗೆ ಇನ್ನು ಮಾರ್ಚಿಂದು ಕೂಡ ಬಂದಿಲ್ಲ. ಅಂದರೆ 30ನೇ ಕಂತಿನ ಹಣ ಮಾರ್ಚ್ ತಿಂಗಳದಲ್ವ, ಇನ್ನು ಸುಮಾರು ಜನಕ್ಕೆ 30ನೇ ಕಂತಿನ ಹಣ ಕೂಡ ಬಂದಿಲ್ಲ. ಅವರೆಲ್ಲ ನಮಗೆ 3 ತಿಂಗಳಾಯಿತು ಹಣ ಬಂದಿಲ್ಲ, ಇನ್ನು ಕೆಲವರು 2 ತಿಂಗಳಾಯಿತು ನಮಗೆ ಹಣ ಬಂದಿಲ್ಲ. ಇವಾಗ ಜೂನು ಕೂಡ ಮುಗಿಯೋಕ್ಕೆ ಬರ್ತಾ ಇದೆ. ಸೊ ಇವಾಗ ಈ ತಿಂಗಳು ಕೂಡ 1 ಕಂತನ್ನು ರಿಲೀಸ್ ಮಾಡಿಲ್ಲ ಅಂತಂದರೆ ಮತ್ತೆ 3 ಕಂತು ಪೆಂಡಿಂಗ್ ಆಗಿಬಿಡುತ್ತಲ್ಲ. ಯಾವಾಗ ಮಾಡ್ತಾರೆ. ಇವಾಗ ಹಣಕಾಸು ಇಲಾಖೆಯಿಂದ ಹಣನೂ ಕೂಡ ಈ ಹಿಂದೆನೇ ರಿಲೀಸ್ ಮಾಡಿದ್ದಾರೆ. ಇವಾಗ DK ಶಿವಕುಮಾರ್ ಸರ್ ಏನು ಅಧಿಕಾರಕ್ಕೆ ಬಂದ್ರಲ್ಲ, ಅದಕ್ಕಿಂತ ಹಿಂದೆನೇ ರಿಲೀಸ್ ಮಾಡಿದರು. ಸೊ ಬಟ್ ಬಿಡುಗಡೆ ಇನ್ನೂ ಆಗಿರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವ, ಹಣ ರೆಡಿ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸರ್ಕಾರ ಏನಾದರೂ ಸೂಚನೆ ಕೊಡ್ತು ಅಂತಂದರೆ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ. ಬಟ್ ಇವಾಗ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ, ಈ ಪರಿಷ್ಕರಣೆ ಪ್ರಾರಂಭ ಆದ್ರೂ ಕೂಡ ಕೇವಲ 1 ವಾರ 10 ದಿನದ ಒಳಗಡೆನೇ ನಾವು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಗಿಸಿ ನೆಕ್ಸ್ಟ್ ನಾವು ಕಂತುಗಳನ್ನ ರಿಲೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಬಹುಶಃ ಬಿಡುಗಡೆ ಆದರೆ ಈ ತಿಂಗಳಲ್ಲಿ ಆಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಪರಿಷ್ಕರಣೆ ಕಂಪ್ಲೀಟ್ ಆದಮೇಲೆ ರಿಲೀಸ್ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಬಟ್ ಈ ಹಿಂದೆ ತಿಳಿಸಿದ್ರು ಇವಾಗ ಏನು ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಇಲ್ಲ, ಇವಾಗ ಇಮಿಡಿಯೇಟಾಗಿ ಪರಿಷ್ಕರಣೆ ಪ್ರಾರಂಭ ಆಗ್ತಾ ಇದೆ. ಅದನ್ನು ಮುಗಿದ ಮೇಲೆ 31ನ ರಿಲೀಸ್ ಮಾಡ್ತಾರಂತೆ. ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಈ ತಿಂಗಳೇ ಬರುತ್ತೋ ನೆಕ್ಸ್ಟ್ ತಿಂಗಳೇ ಬರುತ್ತೋ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಪರಿಷ್ಕರಣೆ ಅಂತೂ ಸ್ಟಾರ್ಟ್ ಆಗ್ತಾ ಇದೆ. ಬಂದಾಗ ಇಷ್ಟು ವೆರಿಫಿಕೇಷನ್ ಕೇಳ್ತಾರೆ, ಇಷ್ಟು ಮಾಹಿತಿಗಳನ್ನ ಕೇಳ್ತಾರೆ. ನೀವು ಕರೆಕ್ಟಾಗಿ ಹೇಳಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ನಿಮಗೆ ತಿಂಗಳ ಹಣ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಇಲ್ಲದೇ ಬರುತ್ತೆ. ಇನ್ ಕೇಸ್ ಏನಾದರೂ 31ನೇ ಕಂತಿನ ಹಣ ರಿಲೀಸ್ ಆಯಿತು ಅಂದರೂ ಕೂಡ ಇಮಿಡಿಯೇಟಾಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಮುಖಾಂತರ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.